ಆಯೋಜಿಸಬೇಕು ಅಂತ ಸಮಿತಿ ಅಂದುಕೊಂಡಿದೆ. ಎಲ್ಲ ಮಹನೀಯರು ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರಿ ನಾವೆಲ್ಲ ಎಚ್ ಕೆ ರಂಗನಾಥ್ ಅವರಿಗೆ ಮನಸ್ಸಲ್ಲಿ ನಮಸ್ಕಾರಗಳನ್ನು ಸಲ್ಲಿಸೋಣ.
ಪ್ರೋತ್ಸಾಹಿಸಿದ್ದಾರೆ, ಅನೇಕರನ್ನು ತಯಾರು ಮಾಡಿದ್ದಾರೆ ಡಾಕ್ಟರ್ ಎಚ್ ಕೆ ರಂಗನಾಥ್ ಅವರು. ಈ ದಿನ ಪ್ರದರ್ಶನ ಕಲಾ ವಿಭಾಗದ ಡಾಕ್ಟರ್ ರಾಮಕೃಷ್ಣಯ್ಯ ಅವರಿಗೆ ನಾವು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ, ಗೌರವ ಸಮರ್ಪಣೆ ಮಾಡ್ತಾ ಇದ್ದೀವಿ. ಲ್ಯಾಂಪ್ ಪೋಸ್ಟೇ ಸಾಕ್ಷಿಯಾಗಿರಬೇಕು ಅಂತ ಅವ್ರು ಹೇಳ್ತಾ ಇದ್ದಿದ್ದು. ಅಂತಹ ಒಂದು ಹಾಸ್ಯ ವಿದ್ಯಾಭವನದಲ್ಲಿ ಸುಮಾರು 40 ಕ್ಯಾಸೆಟ್ಗಳು ಅವರು ಪ್ರೊಡ್ಯೂಸ್ ಮಾಡಿದ್ರು. ಸಾಮಾನ್ಯವಾದ ಸೂರ್ಯೋಪಾಸನೆಯ ವಿಷಯದಿಂದ ತೆಗೆದುಕೊಂಡು ಅನೇಕ ಸಂಗೀತ ಕಾರ್ಯಕ್ರಮಗಳು, ಆಮೇಲೆ ದಾಸರ ಪದಗಳು ಅಥವಾ ದೀಕ್ಷಿತರ ಸಂಗೀತ ಆಗ್ಬೋದು, ಮತ್ತು ಹೀಗೆ 40-45 ಸಬ್ಜೆಕ್ಟ್ಸ್. ಡಾಕ್ಟರ್ ಎಚ್ ಕೆ ರಂಗನಾಥ್ ಆಕಾಶವಾಣಿ ಸೇರಿದ್ದು 1949ರಲ್ಲಿ ಬಾನುಲಿ ಕಾರ್ಯಕ್ರಮಗಳಿಗೆ ರೂಪುರೇಖೆ ರಚಿಸಿದ ವಿನ್ಯಾಸಕಾರ. ಈ ವೇದಿಕೆ ಕಾರ್ಯಕ್ರಮಕ್ಕೆ ವೇದ ಘೋಷದೊಂದಿಗೆ ಆರಂಭವನ್ನು ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ವೇದ ವಿದ್ವಾಂಸರು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ವೇದ ವಿದ್ವಾನ್ ಶ್ರೀ ರಾಜಗೋಪಾಲ ಶರ್ಮಾ, ವೇದ ಘೋಷ. शन्नो वातः पवतां मातरिश्वा शन्नस्तपतु सूर्यः अहनिशं भवन्तु नः शगुं रात्रिः प्रतिधीयताम् समुषानो व्युच्छतु क्षमादित्य उदेतु नः शिवा नश्यन्तमा भव सुमृडीका सरस्वती माते व्योम सन्दृशी इडायैवास्त्वसि वास्तु मद्वा आस्तुवन्तो भूयास्म मा प्रतिष्ठायाश्चित्स्महि अप्रतिष्ठः स भूयाद्योऽस्मान्. ನವಚೇತನ ಟ್ರಸ್ಟ್ ಇವರೆಲ್ಲರ ಸಹಯೋಗದಲ್ಲಿ ಆಚರಿಸಲಾಗ್ತಾ ಇದೆ. ಎಲ್ಲರಿಗೂ ನಮ್ಮ ರಂಗಸಂಘದ ಪರವಾಗಿ ಆದರದ ಸ್ವಾಗತ. ಈಗಾಗಲೇ ಬಿ ಕೆ ಸುಮತಿ ಅವರು ಹೇಳಿದ ಹಾಗೆ ತುಂಬ ಗಣ್ಯರು ಬಂದು ಇದ್ದಾರೆ. ಡಾಕ್ಟರ್ ಗುರುರಾಜ್ ಕರ್ಜಿ ಅವರು, ಶ್ರೀ ಎಚ್ ಎನ್ ಸುರೇಶ್ ಅವರು, ಮತ್ತು ಕೆ ವಿ ನಾಗರಾಜಮೂರ್ತಿ ಮತ್ತು ವೈ ವಿ ಗುಂಡೂರಾವ್ ಅವರನ್ನೆಲ್ಲ ರಂಗಸಂಘದ ಪರವಾಗಿ ನಾವು ಸ್ವಾಗತಿಸ್ತಾ ಇದ್ದೇವೆ. ಇವರೆಲ್ಲ ಇವತ್ತು ಈ ಸಮಾರಂಭದಲ್ಲಿ ಪಾಲ್ಗೊಳ್ಳುತ್ತಿರುವುದು ನಮ್ಮ ಸೌಭಾಗ್ಯ ಅಂತ ನಾನು ಅಂದ್ಕೊಳ್ತೀನಿ. ಇವರೆಲ್ಲರಿಗೂ ನನ್ನ ಮನಪೂರ್ವಕ ಸ್ವಾಗತ. ಇಂದಿನ ಈ ಸ್ಮರಣೀಯ ಕಾರ್ಯಕ್ರಮಕ್ಕೆ ದೂರದಿಂದ ನೀವೆಲ್ಲ ಬಂದಿದ್ದೀರಿ. ನಮ್ಮ ತಂದೆಯವರ ನೆಂಟರು, ಇಷ್ಟರು, ಮತ್ತು ಸ್ನೇಹಿತರು ಮತ್ತು ಬಳಗದವರು ಎಲ್ಲ ಇಲ್ಲಿ ಬಂದಿದ್ದೀರಿ. ನಿಮಗೆಲ್ಲ ನನ್ನ ಕೃತಜ್ಞತೆಗಳು ಮತ್ತು ನಿಮಗೆಲ್ಲ ನನ್ನ ಆದರದ ಸ್ವಾಗತ. ಡಾಕ್ಟರ್ ರಂಗನಾಥ್ ಅವರ ಜನ್ಮ ಶತಮಾನೋತ್ಸವವನ್ನು ಭಾಳ ಅದ್ಧೂರಿಯಾಗಿ ಪ್ರಾರಂಭ ಮಾಡಿದ್ದೀರ. ಅದಕ್ಕೆ ನಾನು ಮೊಟ್ಟ ಮೊದಲಿಗೆ ರಂಗ ಸಂಘದ ಎಲ್ಲ ಸದಸ್ಯರಿಗೂ ಹಾಗೂ ಕಲಾ ಗಂಗೋತ್ರಿ ಗೆಳೆಯರಿಗೂ ಹಾಗೂ ನವಚೇತನ ಟ್ರಸ್ಟಿನ ನಮ್ಮ ಶ್ರೀನಿವಾಸರಾಜು ಅವ್ರಿಗೂ ಮುಂತಾದ ಎಲ್ಲರಿಗೂ ಕೂಡ ಶುಭಾಶಯಗಳನ್ನ ನಾನು ಕೋರ್ತೇನೆ. ಈ 1 ವರ್ಷದ ಕಾರ್ಯಕ್ರಮ ನಿರಂತರವಾಗಿ ನಡೀತಾ ಇರಲಿ, ಅದಕ್ಕೆ ಯಾವುದೇ ಸಂದರ್ಭದಲ್ಲೂ ನೀವೆಲ್ಲ ಬೆಂಬಲ ಕೊಡ್ತಾ ಇರಬೇಕು ಅಂತ ನಿಮ್ಮಲ್ಲಿ ನಾನು ಭಿನ್ನವಹಿಸ್ಕೊಂಡು ಕೆಲವು ಮಾತುಗಳನ್ನ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ನಮ್ಮ ಅಂಜನಾ ಅವರು ಹಾಗೂ ನಮ್ಮ ಡಾಕ್ಟರ್ ಲಲಿತಾ ರೋಚನ್ ಅವರು ಬಂದು ಕೆಲವು ತಿಂಗಳ ಕಬೇಲ್ ರೋಚನ್ ಅವರು ಬಂದು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಅಂತ ಹೇಳಿದಾಗ ನಾನು ಮಾತನಾಡಬೇಕಾಗುತ್ತೆ ಅನ್ನೋ ಒಂದು ಪ್ರಸಂಗ ಇರಲಿಲ್ಲ. ಬರ್ತೀನಿ ಕಾರ್ಯಕ್ರಮಕ್ಕೆ ಅಂತ ಹೇಳಿದ್ದೆ. ಬಹುಶಃ ಅವ್ರಿಗೆ ಅನಿಸಿರ್ಬೋದು, ಬಹುಶಃ ರಂಗನಾಥರ ಜೊತೆ ಕೆಲಸ ಮಾಡಿದ್ದೆ ಎಲ್ಲರಲ್ಲಿ ಬಹುಶಃ ಯಾರಾದರೂ ಒಬ್ಬರು ಬದುಕಿ ಮಾತಾಡೋದಿದ್ದರೆ ನಾನು ಮಾತಾಡಲಿ ಅಂತ ಏನಾದ್ರು ಆಳಿಸ್ಕೊಂಡ್ರೆ ನಾವು ಗೊತ್ತಿಲ್ಲ ಅಂದರೆ. ಯಾಕೆಂದರೆ ಕೆಲವು ಸಲ ಹಾಗಾಗ್ಬಿಡುತ್ತೆ. ರಂಗನಾಥರದು ಎಂಥ ವ್ಯಕ್ತಿತ್ವ ಅಂದರೆ
ಪ್ರಪಂಚದಲ್ಲಿ 2 ಥರ ಜನಗಳಿರ್ತಾರಂತೆ. ಕೆಲವರು ಅವ್ರು ಬರುವಾಗಲೇ ಅವ್ರ ಜೊತೆ ಸಂತೋಷನ ತೊಗೊಂಡ್ಬಿಡ್ತಾ ಇರ್ತಾರಂತೆ. ಆ ವರ್ಗಕ್ಕೆ ರಂಗನಾಥ್ ತೋರಿಸಿದ್ರು. ಇನ್ನೊಂದು ವರ್ಗ ಹೇಗಿರುತ್ತೆ ಅಂದರೆ ಅವ್ರು ಬಂದು ನಿಮಗೆ ಭೇಟಿ ಮಾಡಿ ಹೋದ್ಮೇಲೆ ಸಂತೋಷ ನಿಮ್ಮ ಹತ್ರ ಉಳ್ಕೊಳುತ್ತೆ, ಹಂಗಿರುತ್ತೆ. ಆ ಥರದ ಒಂದು ವ್ಯಕ್ತಿತ್ವ ನಮ್ಮ ಡಾಕ್ಟರ್ ಎಚ್ ಕೆ ರಂಗನಾಥ್ ಅವರದ್ದು.